ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಕೆಲವು ಮಹತ್ವದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಈ ಸತ್ಯಗಳನ್ನು ಹೇಳಿದವರು ಯಾರು ಗೊತ್ತಾ? ಸ್ವತಃ ಶ್ರೀಕೃಷ್ಣ. ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೀಡಿದ ಉಪದೇಶಗಳು ಇಂದು ಕೂಡ ನಮ್ಮ ಜೀವನಕ್ಕೆ ದಾರಿ ತೋರಿಸುತ್ತದೆ. ಮೊದಲ ಸತ್ಯ, ನೀವು ಮಾಡುವ ಕೆಲಸವೇ ನಿಮ್ಮನ್ನು ನಿರ್ಧರಿಸುತ್ತದೆ. ಕೃಷ್ಣನು ಹೇಳುತ್ತಾನೆ, ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ನಾವು ಬಹಳ ಬಾರಿ ಫಲದ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ. ಕೆಲಸ ಮಾಡುವುದಕ್ಕಿಂತ ಫಲ ಸಿಗುತ್ತದೆಯಾ ಎಂಬ ಭಯದಲ್ಲಿ ಕಾಲ ಕಳೆಯುತ್ತೇವೆ. ಆದರೆ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಕೊಡಬೇಕು. ಫಲವು ಸ್ವತಃ ನಿಮ್ಮ ಹಿಂದೆ ಬರುತ್ತದೆ. ಎರಡನೇ ಸತ್ಯ, ಮನಸ್ಸನ್ನು ನಿಯಂತ್ರಿಸುವುದು ಜೀವನದ ದೊಡ್ಡ ಜಯ. ಕೃಷ್ಣನು ಹೇಳುತ್ತಾನೆ, ಮನಸ್ಸು ನಿಯಂತ್ರಣದಲ್ಲಿಲ್ಲದ್ದರೆ ಅದು ನಿಮ್ಮ ಶತ್ರು, ನಿಯಂತ್ರಣದಲ್ಲಿದ್ದರೆ ಅದು ನಿಮ್ಮ ದೊಡ್ಡ ಸ್ನೇಹಿತ. ನಾವು ಹಲವಾರು ಬಾರಿ ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ಬಲಿಯಾಗುತ್ತೇವೆ. ಕೋಪ, ಅಸೂಯೆ, ಭಯ ಇವೆಲ್ಲವೂ ನಮ್ಮ ಮನಸ್ಸಿನ ಆಟಗಳು. ನೀವು ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಡಲು ಕಲಿತರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ದೊರೆಯುತ್ತದೆ. ಶ್ರೀಕೃಷ್ಣ ಹೇಳಿದ ಮೂರನೇ ಸತ್ಯ, ಬದಲಾವಣೆ ಅನಿವಾರ್ಯ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಕೃಷ್ಣನು ಹೇಳುತ್ತಾನೆ, ಏನೂ ಸ್ಥಿರವಿಲ್ಲ, ಎಲ್ಲವೂ ಬದಲಾಗುತ್ತದೆ. ನಾವು ಕೆಲವೊಮ್ಮೆ ಬದಲಾವಣೆಗಳಿಗೆ ಭಯಪಡುವೆವು. ಆದರೆ ಸತ್ಯ ಏನೆಂದರೆ, ಬದಲಾವಣೆ ಇಲ್ಲದೆ ಬೆಳವಣಿಗೆ ಸಾಧ್ಯವಿಲ್ಲ. ನೀವು ಬದಲಾವಣೆಯನ್ನು ಸ್ವೀಕರಿಸಿದಾಗ ಮಾತ್ರ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರುತ್ತದೆ. ನಾಲ್ಕನೇ ಸತ್ಯ, ನೀವು ಏನು ಯೋಚಿಸುತ್ತೀರೋ ಅದೇ ನೀವು ಆಗುತ್ತೀರಿ. ನಮ್ಮ ಆಲೋಚನೆಗಳು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ನೀವು ಸದಾ ಸಕಾರಾತ್ಮಕವಾಗಿ ಯೋಚಿಸಿದರೆ ನಿಮ್ಮ ಜೀವನವು ನಕಾರಾತ್ಮಕವಾಗುತ್ತದೆ. ಆದರೆ ನೀವು ಧೈರ್ಯ, ವಿಶ್ವಾಸ ಮತ್ತು ಧನಾತ್ಮತೆ ಇವುಗಳೊಂದಿಗೆ ಯೋಚಿಸಿದರೆ ನೀವು ಯಶಸ್ಸಿನ ದಾರಿಯಲ್ಲಿ ಸಾಗುತ್ತೀರಿ. ಐದನೇ ಸತ್ಯ, ಅಹಂಕಾರವೇ ನಾಶದ ಮೂಲ. ಕೃಷ್ಣನು ಎಚ್ಚರಿಸುತ್ತಾನೆ, ಅಹಂಕಾರ ನಿಮ್ಮನ್ನು ನಿಧಾನವಾಗಿ ನಾಶದತ್ತ ಕರೆದೊಯ್ಯುತ್ತದೆ. ನಾವು ಸ್ವಲ್ಪ ಯಶಸ್ಸು ಗಳಿಸಿದಾಗ ನಾವು ಎಲ್ಲವೂ ಗೊತ್ತಿದೆ ಎಂದು ಭಾವಿಸುತ್ತೇವೆ. ಆದರೆ ಅಹಂಕಾರದಿಂದ ನೀವು ಕಲಿಯುವುದನ್ನು ನಿಲ್ಲಿಸುತ್ತೀರಿ. ವಿನಯಶೀಲತೆಯೇ ನಿಜವಾದ ಶಕ್ತಿ. ಆರನೇ ಸತ್ಯ, ಭಯವನ್ನು ಜಯಿಸಿದರೆ ಜೀವನ ಗೆದ್ದಂತೆ. ಭಯ ನಮ್ಮ ಕನಸುಗಳನ್ನು ನಿಲ್ಲಿಸುವ ಅತಿ ದೊಡ್ಡ ಅಡ್ಡಿಯಾಗಿದೆ. ಕೃಷ್ಣನು ಹೇಳುತ್ತಾನೆ, ಭಯವಿಲ್ಲದ ಮನಸ್ಸು ಹೊಂದಿರು. ನೀವು ಪ್ರಯತ್ನಿಸು. ಹೆದರುತ್ತಿದ್ದರೆ ನೀವು ಯಾವತ್ತೂ ಮುಂದೆ ಹೋಗಲಾರ. ಭಯವನ್ನು ಎದುರಿಸಿ ಅದನ್ನು ಜಯಿಸಿ, ಆಗ ನಿಮ್ಮ ಜೀವನ ಬದಲಾಗುತ್ತದೆ. ಏಳನೇ ಸತ್ಯ, ಸಂಬಂಧಗಳ ಮಹತ್ವ. ಕೃಷ್ಣನು ಸದಾ ಪ್ರೀತಿ, ನಿಷ್ಠೆ ಮತ್ತು ನಂಬಿಕೆಯನ್ನು ಒತ್ತಿ ಹೇಳುತ್ತಾನೆ. ನಮ್ಮ ಜೀವನದಲ್ಲಿ ಹಣ, ಯಶಸ್ಸು ಎಲ್ಲವೂ ಮುಖ್ಯ. ಆದರೆ ಸಂಬಂಧಗಳಿಲ್ಲದೆ ಜೀವನ ಖಾಲಿ. ನಿಮ್ಮ ಕುಟುಂಬ, ಸ್ನೇಹಿತರು ಇವರನ್ನು ಕಾಪಾಡಿಕೊಳ್ಳಿ ಅಂತ. ಎಂಟನೇ ಸತ್ಯ, ಸ್ವಯಂ ಅರಿವು ಅತ್ಯಂತ ಮುಖ್ಯ. ನೀವು ಯಾರು? ನಿಮ್ಮ ಗುರಿ ಏನು? ನೀವು ಜೀವನದಲ್ಲಿ ಏನು ಸಾಧಿಸಲು ಬಯಸುತ್ತೀರಿ? ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದು ಅತ್ಯಂತ ಮುಖ್ಯ. ಕೃಷ್ಣನು ಹೇಳುತ್ತಾನೆ, ನಿನ್ನನ್ನು ನೀನೇ ಅರಿತುಕೋ. ನೀವು ನಿಮ್ಮನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಸಾಧ್ಯ. ಒಂಬತ್ತನೇ ಸತ್ಯ, ಸಮಯದ ಮೌಲ್ಯವನ್ನು ಅರಿತುಕೊಳ್ಳಿ. ಸಮಯವನ್ನು ಯಾರೂ ಹಿಂದಕ್ಕೆ ತರುವುದಿಲ್ಲ. ನೀವು ಇಂದು ಮಾಡುವ ಕೆಲಸವೇ ನಿಮ್ಮ ನಾಳೆಯ ನಿರ್ಮಿಸುತ್ತದೆ. ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಕೊನೆಯದಾದ ಶ್ರೀಕೃಷ್ಣ ಹೇಳಿದ ಸತ್ಯ, ಶ್ರದ್ಧೆ ಮತ್ತು ನಂಬಿಕೆ ನಿಮ್ಮ ಶಕ್ತಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ದೇವರ ಮೇಲೆ ಶ್ರದ್ಧೆ ಇಟ್ಟುಕೊಳ್ಳಿ. ಕಷ್ಟಗಳು ಬಂದಾಗ ಕುಗ್ಗಬೇಡಿ. ಪ್ರತಿಯೊಂದು ಸಮಸ್ಯೆಯು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣ ಹೇಳಿದ ಸತ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ. ಯಶಸ್ಸು, ಶಾಂತಿ ಮತ್ತು ಸಂತೋಷ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.